ಮೊದಲನೇ ಪ್ರಶ್ನೆ, ಹೃದಯಾಘಾತದ ರೋಗಿಗೆ ಯಾವ ತರಕಾರಿ ಒಳ್ಳೆಯದು? ಎ. ಪಾಲಕ್, ಬಿ. ಎಲೆಕೋಸು, ಸಿ. ಬೆಂಡೆಕಾಯಿ, ಡಿ. ಕ್ಯಾರೆಟ್. ಉತ್ತರ ಮೇಲ್ನೇ ಎಲ್ಲವೂ. ಎರಡನೇ ಪ್ರಶ್ನೆ, ಚಳಿಗಾಲದಲ್ಲಿ ಯಾವ ತರಕಾರಿ ಉತ್ತಮ? ಎ. ಕ್ಯಾರೆಟ್, ಬಿ. ಆಲೂಗಡ್ಡೆ, ಸಿ. ಮುಲ್ಲಂಗಿ, ಡಿ. ಬೀಟ್ರೂಟ್. ಉತ್ತರ ಮೇಲ್ನೇ ಎಲ್ಲವೂ. ಮೂರನೇ ಪ್ರಶ್ನೆ, ಯಾವ ಹಣ್ಣು ಹೃದಯವನ್ನು ಸ್ವಚ್ಛಗೊಳಿಸುತ್ತದೆ? ಎ. ಬೆರ್ರಿ, ಬಿ. ಸೇಬು, ಸಿ. ಕಿತ್ತಳೆ, ಡಿ. ಬಾಳೆಹಣ್ಣು. ಉತ್ತರ ಮೇಲ್ನೇ ಎಲ್ಲವೂ. ನಾಲ್ಕನೇ ಪ್ರಶ್ನೆ, ಯಾವ ಒಣ ಹಣ್ಣು ಹೃದಯಕ್ಕೆ ಒಳ್ಳೆಯದಲ್ಲ? ಎ. ಕಾಜು, ಬಿ. ಖರ್ಜೂರ, ಸಿ. ಕಿಸ್ಮಸ್, ಡಿ. ಅಂಜೂರ. ಉತ್ತರ ಎ, ಬಿ ಮತ್ತು ಸಿ, ಕಾಜು, ಖರ್ಜೂರ, ಕಿಸ್ಮಸ್. ಐದನೇ ಪ್ರಶ್ನೆ, ಚಿಕಿತ್ಸೆ ನೀಡಲು ವಿಶ್ವದ ಅತ್ಯಂತ ದುಬಾರಿ ಕಾಯಿಲೆ ಯಾವುದು? ಎ. ಕ್ಯಾನ್ಸರ್, ಬಿ. ಹೃದಯ ರೋಗ, ಸಿ. ಕಣ್ಣಿನ ಪೊರೆ, ಡಿ. ಕೊರೋನಾ. ಉತ್ತರ ಎ. ಕ್ಯಾನ್ಸರ್. ಆರನೇ ಪ್ರಶ್ನೆ, ಹೆಚ್ಚು ಖಾರದ ಆಹಾರವನ್ನು ಸೇವಿಸುವುದರಿಂದ ಯಾವ ಕಾಯಿಲೆ ಉಂಟಾಗುತ್ತದೆ? ಎ. ಎದೆಯುರಿ, ಬಿ. ಗ್ಯಾಸ್ಟ್ರಿಕ್, ಸಿ. ಅಜೀರ್ಣ, ಡಿ. ಹುಣ್ಣು. ಉತ್ತರ ಮೇಲ್ನೇ ಎಲ್ಲವೂ. ಏಳನೇ ಪ್ರಶ್ನೆ, ನಿದ್ರೆಯ ಕೊರತೆಯು ದೇಹದಲ್ಲಿ ಯಾವ ರೋಗವನ್ನು ಉಂಟುಮಾಡಬಹುದು? ಎ. ಹೃದಯ ರೋಗ, ಬಿ. ಮಧುಮೇಹ, ಸಿ. ಅಧಿಕ ರಕ್ತದೊತ್ತಡ, ಡಿ. ತೂಕ ಹೆಚ್ಚಾಗುವುದು. ಉತ್ತರ ಎ. ಹೃದಯ ರೋಗ. ಎಂಟನೇ ಪ್ರಶ್ನೆ, ಯಾವ ರೋಗವು ದೇಹದಲ್ಲಿ ನಿದ್ರೆಯ ಕೊರತೆಯನ್ನು ಉಂಟುಮಾಡುತ್ತದೆ? ಎ. ಖಿನ್ನತೆ, ಬಿ. ಮಧುಮೇಹ, ಸಿ. ಹೃದಯ ರೋಗ, ಡಿ. ಪಾರ್ಶ್ವವಾಯು. ಉತ್ತರ ಎ ಮತ್ತು ಡಿ, ಖಿನ್ನತೆ ಮತ್ತು ಪಾರ್ಶ್ವವಾಯು. ಒಂಬತ್ತನೇ ಪ್ರಶ್ನೆ, ಯಾವ ಕೊರತೆಯು ನಿದ್ರೆಯ ಕೊರತೆಗೆ ಕಾರಣವಾಗುತ್ತದೆ? ಎ. ವಿಟಮಿನ್ ಡಿ, ಬಿ. ಐರನ್, ಸಿ. ಕ್ಯಾಲ್ಸಿಯಂ, ಡಿ. ಪೊಟ್ಯಾಸಿಯಂ. ಉತ್ತರ ಎ. ವಿಟಮಿನ್ ಡಿ. ಹತ್ತನೇ ಪ್ರಶ್ನೆ, ದಿನದ ಯಾವ ಸಮಯದಲ್ಲಿ ನಮ್ಮ ಜೀರ್ಣಶಕ್ತಿ ಕಡಿಮೆ ಆಗುತ್ತದೆ? ಎ. ಬೆಳಿಗ್ಗೆ, ಬಿ. ರಾತ್ರಿಯಲ್ಲಿ, ಸಿ. ಮಧ್ಯಾಹ್ನ, ಡಿ. ಸಂಜೆ. ಉತ್ತರ ಬಿ. ರಾತ್ರಿಯಲ್ಲಿ. ಹನ್ನೊಂದನೇ ಪ್ರಶ್ನೆ, ಈ ರಾಶಿಯ ಮಹಿಳೆಯರು ತುಂಬ ಧೈರ್ಯಶಾಲಿಗಳು. ಎ. ಮಕರ ರಾಶಿ, ಬಿ. ವೃಶ್ಚಿಕ ರಾಶಿ, ಸಿ. ಸಿಂಹ ರಾಶಿ, ಡಿ. ಕುಂಭ ರಾಶಿ. ಉತ್ತರ ಬಿ. ವೃಶ್ಚಿಕ ರಾಶಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಶ್ಚಿಕ ರಾಶಿಯ ಮಹಿಳೆಯರು ತುಂಬಾ ಧೈರ್ಯಶಾಲಿಗಳು. ಚಿಕ್ಕ ವಯಸ್ಸಿನಲ್ಲಿ ಗುರಿ ಹೊಂದಿಸಿಕೊಳ್ಳುವ ಅವರು ಪೂರ್ಣ ಸಂಕಲ್ಪದೊಂದಿಗೆ ಅವುಗಳನ್ನು ಸಾಧಿಸಲು ಶ್ರಮಿಸುತ್ತಾರೆ. ಅಪಾಯಗಳನ್ನು ತೆಗೆದುಕೊಳ್ಳಲು ಅವರು ಎಂದಿಗೂ ಹಿಂಜರಿಯುವುದಿಲ್ಲ ಎಂದು ಹೇಳಲಾಗುತ್ತದೆ. 12ನೇ ಪ್ರಶ್ನೆ, ಯಾವ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಹೊಟ್ಟೆ ವಿಷಾದವಾಗುತ್ತದೆ? ಎ. ಬಾಳೆಹಣ್ಣು, ಬಿ. ಲೀಚಿ, ಸಿ. ಕಿತ್ತಳೆ, ಡಿ. ಸೇಬು. ಉತ್ತರ ಬಿ. ಲೀಚಿ. 13ನೇ ಪ್ರಶ್ನೆ, ಯಾವ ರೋಗಿಗಳಿಗೆ ನಿಂಬೆ ಚಹಾ ತುಂಬ ಪ್ರಯೋಜನಕಾರಿ? ಎ. ಮೂತ್ರಪಿಂಡ ರೋಗಿ, ಬಿ. ಕಾಮಾಲೆ ರೋಗ, ಸಿ. ಹುಣ್ಣು ರೋಗಿ, ಡಿ. ಮಧುಮೇಹ ರೋಗಿ. ಉತ್ತರ ಡಿ. ಮಧುಮೇಹ ರೋಗಿ. 14ನೇ ಪ್ರಶ್ನೆ, 25 × 3 + 7 + 9 = ಎಷ್ಟು? ಎ. 73, ಬಿ. 52, ಸಿ. 45, ಡಿ. 83. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 15ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಾಲಿನ್ಯ ಹೊಂದಿರುವ ರಾಜ್ಯ ಯಾವುದು? ಎ. ಬಿಹಾರ, ಬಿ. ದೆಹಲಿ, ಸಿ. ಅಸ್ಸಾಂ, ಡಿ. ಜಾರ್ಖಂಡ. ಉತ್ತರ ಬಿ. ದೆಹಲಿ. 16ನೇ ಪ್ರಶ್ನೆ, ಯಾವ ಜೀವಿಯ ನಾಲಿಗೆ ಕಪ್ಪಾಗಿರುತ್ತದೆ?
ಎ ಅಳಿಲು, ಬಿ ಬೆಕ್ಕು, ಸಿ ಇಲಿ, ಡಿ ಜಿರಾಫೆ. ಉತ್ತರ ಡಿ ಜಿರಾಫೆ. 17ನೇ ಪ್ರಶ್ನೆ. ಯಾವ ದೇಶದಲ್ಲಿ ಪುರುಷರು ಲಂಗ ಧರಿಸುತ್ತಾರೆ? ಎ ಮಯನ್ಮಾರ್, ಬಿ ಫಿಲಿಪೈನ್ಸ್, ಸಿ ಮಾರಿಷಸ್, ಡಿ ಸ್ಕಾಟ್ಲ್ಯಾಂಡ್. ಉತ್ತರ ಎ ಮಯನ್ಮಾರ್. 18ನೇ ಪ್ರಶ್ನೆ. ಮಾನವನ ರಕ್ತಕ್ಕೆ ಅತ್ಯಂತ ಹತ್ತಿರವಾದ ಪ್ರಾಣಿ ಯಾವುದು? ಎ ಮೊಲ, ಬಿ ಮೇಕೆ, ಸಿ ಆನೆ, ಡಿ ಹಂದಿ. ಉತ್ತರ ಡಿ ಹಂದಿ. 19ನೇ ಪ್ರಶ್ನೆ. ಚಳಿಗಾಲದಲ್ಲಿ ಯಾವ ತರಕಾರಿ ಹೃದಯಾಘಾತಕ್ಕೆ ಕಾರಣವಾಗುವುದಿಲ್ಲ? ಎ ಸೋರೆಕಾಯಿ, ಬಿ ಟೊಮಾಟೊ, ಸಿ ಆಲೂಗಡ್ಡೆ, ಡಿ ಬಿಳಿ ಬದನೆ. ಉತ್ತರ ಎ ಸೋರೆಕಾಯಿ. 20ನೇ ಪ್ರಶ್ನೆ. ಖಾಲಿ ಹೊಟ್ಟೆಯಲ್ಲಿ ಯಾವುದು ತಿಂದರೆ ಮಧುಮೇಹ ಹೆಚ್ಚುತ್ತದೆ? ಎ ಚಾಕ್ಲೇಟ್, ಬಿ ಸೇಬು, ಸಿ ಬಾಳೆಹಣ್ಣು, ಡಿ ಹಾಲು. ಉತ್ತರ ಎ ಚಾಕ್ಲೇಟ್. ಗಾಂಧೀಜಿಯವರಿಗಿಂತ ಮೊದಲು ಭಾರತದ ನೋಟುಗಳಲ್ಲಿ ಯಾರ ಫೋಟೋ ಇತ್ತು? ಎ ಡಾಕ್ಟರ್, ಬಿ ನಾಣ್ಯದ ಚಿಹ್ನೆ, ಸಿ ಲಯನ್, ಡಿ ಅಶೋಕ ಸ್ತಂಭ. ಉತ್ತರ ಡಿ ಅಶೋಕ ಸ್ತಂಭ. ಚಹಾದೊಂದಿಗೆ ಏನು ತಿನ್ನಬಾರದು? ಎ ಅರಿಶಿಣ, ಬಿ ಪಕೋಡ, ಸಿ ಸಮೋಸ, ಡಿ ರೊಟ್ಟಿ. ಉತ್ತರ ಎ ಅರಿಶಿಣ. ತಣ್ಣೀರು ಕುಡಿಯುವುದರಿಂದ ಯಾವ ರೋಗ ಬರಬಹುದು? ಎ ಮಲಬದ್ಧತೆ, ಬಿ ಬಿಪಿ, ಸಿ ಸಂಧಿವಾತ, ಡಿ ಶುಗರ್. ಉತ್ತರ ಎ ಮಲಬದ್ಧತೆ. ಹುಡುಗಿಯರ ನೆಚ್ಚಿನ ಬಣ್ಣ ಯಾವುದು? ಎ ಕೆಂಪು, ಬಿ ಗುಲಾಬಿ, ಸಿ ಕಪ್ಪು, ಡಿ ಹಸಿರು. ಉತ್ತರ ಬಿ ಗುಲಾಬಿ ಬಣ್ಣ. ಗಂಟಲು ನೋವು ಇರುವವರು ಯಾವ ಹಣ್ಣು ತಿನ್ನಬಾರದು? ಎ ಸೇಬು, ಬಿ ಕಿತ್ತಳೆ, ಸಿ ಪಪ್ಪಾಯಿ, ಡಿ ಬಾಳೆಹಣ್ಣು. ಉತ್ತರ ಬಿ ಕಿತ್ತಳೆ. ಭೂಮಿ ಮೇಲೆ ಬೆಳೆದ ಮೊದಲ ತರಕಾರಿ ಯಾವುದು? ಎ ಆಲೂಗಡ್ಡೆ, ಬಿ ಹಲಸು, ಸಿ ಹಾಗಲಕಾಯಿ, ಡಿ ಟೊಮಾಟೊ. ಉತ್ತರ ಎ ಆಲೂಗಡ್ಡೆ. ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀಕಂಠೇಶ್ವರ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ ಕರ್ನಾಟಕ, ಬಿ ಕೇರಳ, ಸಿ ರಾಜಸ್ಥಾನ್, ಡಿ ಆಂಧ್ರ ಪ್ರದೇಶ್. ಉತ್ತರ ಎ ಕರ್ನಾಟಕ. ದೇಹದಲ್ಲಿ ಮುರಿಯಲು ಕಠಿಣವಾದ ಮೂಳೆ ಯಾವುದು? ಎ ತೊಡೆ, ಬಿ ಬೆನ್ನೆಲುಬು, ಸಿ ತಲೆಬುರುಡೆ, ಡಿ ಮಂಡಿ. ಉತ್ತರ ಎ ತೊಡೆಮೂಳೆ. ಭಾರತದಲ್ಲಿ ಪೊಲೀಸರು ಯಾರನ್ನು ಬಂಧಿಸಲು ಸಾಧ್ಯವಿಲ್ಲ? ಎ ಪ್ರಧಾನಮಂತ್ರಿ, ಬಿ ಮುಖ್ಯಮಂತ್ರಿ, ಸಿ ರಾಜ್ಯ ಸಚಿವರು, ಡಿ ಅಧ್ಯಕ್ಷರು. ಉತ್ತರ ಡಿ ಅಧ್ಯಕ್ಷರು. ಭಾರತದ ಅತ್ಯಂತ ಹಳೆಯ ಬಿಸ್ಕೆಟ್ ಯಾವುದು? ಎ ಪಾರ್ಲಿಜಿ, ಬಿ ಕ್ರ್ಯಾಕ್ ಜಾಕ್, ಸಿ ಗುಡ್ ಡೇ, ಡಿ ಬ್ರಿಟಾನಿಯಾ. ಉತ್ತರ ಎ ಪಾರ್ಲಿಜಿ. ತಡರಾತ್ರಿಯಲ್ಲಿ ಮಲಗುವ ಪುರುಷರು ಹೇಗಿರುತ್ತಾರೆ? ಎ ಶ್ರೀಮಂತರು, ಬಿ ಬುದ್ಧಿವಂತರು, ಸಿ ಮೂರ್ಖರು, ಡಿ ಭಯಭೀತ. ಉತ್ತರ ಬಿ ಬುದ್ಧಿವಂತ.
ಬುಲೆಟ್ಗಿಂತ ವೇಗವಾಗಿ ಹೊಡೆಯುವ ಸಾಮರ್ಥ್ಯವಿರುವ ಜೀವಿ ಯಾವುದು? ಎ. ಮಾಲ್ಟೀಸ್ ಸ್ಟ್ರಿಪ್, ಬಿ. ಸಮುದ್ರ ಕುದುರೆ, ಸಿ. ಆಕ್ಟೋಪಸ್, ಡಿ. ತಿಮಿಂಗ್ಲ. ಉತ್ತರ ಎ. ಮ್ಯಾಂಟಿಸ್ ಸ್ಟ್ರಿಪ್. ಭಾರತದಲ್ಲಿ ಮೊದಲ ಬಾರಿಗೆ ಯಾವ ನಗರದಲ್ಲಿ ಮೆಟ್ರೋ ರೈಲ್ ಓಡಿಸಲಾಯಿತು? ಎ. ದೆಹಲಿ, ಬಿ. ಮುಂಬೈ, ಸಿ. ಲಕ್ನೋ, ಡಿ. ಕೋಲ್ಕತ್ತಾ. ಉತ್ತರ ಡಿ. ಕೋಲ್ಕತ್ತಾ. ಯಾವ ದೇಶದಲ್ಲಿ ಬೆಕ್ಕನ್ನು ಪೂಜಿಸಲಾಗುತ್ತದೆ? ಎ. ಈಜಿಪ್ಟ್, ಬಿ. ನೇಪಾಳ, ಸಿ. ಭಾರತ, ಸಿ. ಪಾಕಿಸ್ತಾನ್. ಉತ್ತರ ಎ. ಈಜಿಪ್ಟ್. IPL ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಎ. 2006, ಬಿ. 2008, ಸಿ. 2007, ಡಿ. 2009. ಉತ್ತರ ಬಿ. 2008. ಕಪ್ಪು ಗುಲಾಬಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಎ. ಚೀನಾ, ಬಿ. ಟರ್ಕಿ, ಸಿ. ಇಂಡಿಯಾ, ಡಿ. ಜಪಾನ್. ಉತ್ತರ ಬಿ. ಟರ್ಕಿ. ಮಹಾತ್ಮ ಗಾಂಧಿಯವರಿಗೆ ಎಷ್ಟು ಹೆಣ್ಣು ಮಕ್ಕಳಿದ್ದರು? ಎ. 2 ಹೆಣ್ಣು ಮಕ್ಕಳು, ಬಿ. 3 ಜನ ಮಕ್ಕಳು, ಸಿ. 4 ಜನ, ಡಿ. 5 ಜನ. ಉತ್ತರ ಎ. 2 ಮಕ್ಕಳು. ಕೊಲೆಟ್ ಯಾವ ದೇಶದ ಕಂಪನಿ? ಎ. ಭಾರತ, ಬಿ. ಚೀನಾ, ಸಿ. ಜಪಾನ್, ಡಿ. ಅಮೆರಿಕ. ಉತ್ತರ ಡಿ. ಅಮೆರಿಕ. ಸೂರ್ಯಕಾಂತಿ ಹೂ ಯಾವ ದೇಶದ ರಾಷ್ಟ್ರೀಯ ಹೂವಾಗಿದೆ? ಎ. ರಷ್ಯಾ, ಬಿ. ಉಕ್ರೇನ್, ಸಿ. ಭೂತಾನ್, ಡಿ. ಜಪಾನ್. ಉತ್ತರ ಬಿ. ಉಕ್ರೇನ್. ಮೀನು ಮಾಂಸವನ್ನು ಜಾಸ್ತಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ. ಕೀಲು ನೋವು, ಬಿ. ಅತಿಮರೆವು, ಸಿ. ಪಾರ್ಶ್ವವಾಯು, ಡಿ. ಅಸ್ತಮಾ. ಉತ್ತರ ಎ. ಕೀಲು ನೋವು.